ತೆಲುಗು ಚಿತ್ರರಂಗದ ಖ್ಯಾತ ಹಾಸ್ಯ ನಟ ಹಾಗೂ ಕಳನಟ ಫಿಶ್ ವೆಂಕಟ್ ಅವರು ನಿಧನರಾಗಿದ್ದಾರೆ. ಫಿಶ್ ವೆಂಕಟ್ ಅವರು ದೀರ್ಘಕಾಲದಿಂದ ಕಾಯಿಲೆಗೆ ತುತ್ತಾಗಿದ್ರು. ತಮ್ಮ 54ನೇ ವಯಸ್ಸಿನಲ್ಲಿ ಕೊನೆ ಉಸಿರೆಳೆದಿದ್ದಾರೆ. ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಅವರು ಆರ್ಥಿಕ ನೆರವು ನೀಡಿದ್ರು ಕೂಡ ಅದು ವ್ಯರ್ಥವಾಗಿದೆ. ಫಿಶ್ ವೆಂಕಟ್ ಮೂಲ ಹೆಸರು ಮಂಗಳಂಪಲ್ಲಿ ವೆಂಕಟೇಶ್. ಮುಷೀರಾಬಾದ್ ಮಾರುಕಟ್ಟೆಯಲ್ಲಿ ಮೀನು ವ್ಯಾಪಾರ ಮಾಡುವ ಮೂಲಕ ಜನರಿಗೆ ಪರಿಚಿತರಾದರು. ಈ ಹಿನ್ನೆಲೆಯಿಂದಲೇ ಫಿಶ್ ವೆಂಕಟ್ ಎಂಬ ಹೆಸರಿನಲ್ಲಿ ಅವರು ಜನಪ್ರಿಯರಾದರು. ಅವರ ಸುದೀರ್ಘ ಚಲನಚಿತ್ರ ಜೀವನದಲ್ಲಿ 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಪಾತ್ರವನ್ನು ವಹಿಸಿ ಅನೇಕರು ಮೆಚ್ಚಿದ ನಟನಾಗಿ ಹೊರಹೊಮ್ಮಿದ್ರು. ಚಿತ್ರರಂಗಕ್ಕೆ ಪ್ರವೇಶ ಪಡೆದಿದ್ದ ನಟ ಶ್ರೀಹರಿ ಮೂಲಕ ನಂತರ ಫಿಶ್ ವೆಂಕಟ್ ಅವರು ಆದಿ, ದಿಲ್, ಬನ್ನಿ, ಡಿಜೆ ಟಿಲ್ಲು ಮೊದಲಾದ ಹಲವಾರು ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನ ತಮ್ಮದೇ ಆದ ಹಾಸ್ಯ ಶೈಲಿಯಿಂದ ಪ್ರೇಕ್ಷಕರ ಮನಗೆದ್ದಿದ್ರು. ಆದ್ರೆ ಫಿಲಂ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಿದ್ರು ಕೂಡ ಆರ್ಥಿಕವಾಗಿ ಸ್ಥಿರತೆ ಕಾಣಲಿಲ್ಲ. ಕಳೆದ ಕೆಲ ತಿಂಗಳುಗಳಿಂದ ಮೂತ್ರಪಿಂಡ ಸಂಬಂಧಿತ ಕಾಯಿಲೆಯಿಂದ ವೆಂಕಟ್ ಅವರು ಬಳಲ್ತಾ ಇದ್ರು. ಕಳೆದ ವಾರ ಬೋಡುಪ್ಪಲ್ನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಅವರ 2 ಕಿಡ್ನಿಗಳು ಸಂಪೂರ್ಣವಾಗಿ ಹಾನಿಗೊಂಡಿದ್ದರಿಂದ ಕಸಿ ಮಾಡಬೇಕಾಗಿತ್ತು. ವೈದ್ಯಕೀಯ ವೆಚ್ಚಗಳನ್ನ ಭರಿಸೋಕೆ ಕುಟುಂಬ ಹರಸಾಹಸ ಪಡ್ತಾ ಇತ್ತು. ಈ ಸಂದರ್ಭದಲ್ಲಿ ಪವನ್ ಕಲ್ಯಾಣ್ ಅವರು ಸಹ ಹೃದಯದಿಂದ 2 ಲಕ್ಷ ರೂಪಾಯಿ ನೆರವಿಗೆ ಹಸ್ತವನ್ನ ನೀಡಿದ್ರು. ಆದ್ರೆ ಅದು ಸಾಕಾಗ್ಲಿಲ್ಲ. ಚಿಕಿತ್ಸೆಗೆ ಬೇಕಾದ ಸಂಪೂರ್ಣ ಹಣ ಲಭ್ಯವಾಗದೆ ಸೂಕ್ತ ಚಿಕಿತ್ಸೆ ಸಿಗದೆ ಜುಲೈ 18ರಂದು ವೆಂಕಟ್ ಅವರು ತಮ್ಮನ್ನೆಲ್ಲ ಅಗಲಿದ್ದಾರೆ. ಫಿಶ್ ವೆಂಕಟ್ ಅವರ ನಿಧನದ ಸುದ್ದಿ ತಿಳಿತಾ ಇದ್ದಂತೆ ಚಿತ್ರರಂಗದ ಹಲವಾರು ಗಣ್ಯರು ಸಂತಾಪವನ್ನ ಸೂಚಿಸಿದ್ರು. ನಟರು, ಸಹ ನಟರು, ನಿರ್ದೇಶಕರು, ಅಭಿಮಾನಿಗಳು ಅವರ ಅಗಲಿಕೆಗೆ ದುಃಖವನ್ನ ವ್ಯಕ್ತಪಡಿಸಿದ್ದಾರೆ. ಹಾಸ್ಯ ಕಲಾವಿದರ ಆರ್ಥಿಕ ಸ್ಥಿತಿ ನಿಜಕ್ಕೂ ಶೋಚನೀಯ. ಈ ಬಗ್ಗೆ ನೀವೇನಂತೀರಾ? ಕಾಮೆಂಟ್ ಮಾಡಿ ತಿಳಿಸಿ.